ಬದುಕು ಒಂದು ಅವಕಾಶ, ಸಾಧನೆಗೆ ಒಂದು ಅವಕಾಶ. ಅದು ಭಗವಂತ ಕೊಟ್ಟಂತ ಕೃಪೆ. ಅದು ಆ ಕೊಟ್ಟ ಕೃಪೆಯನ್ನ ಒಂದು ಮಾತು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಹೇಳೋರು. ಒಬ್ಬ ರಾಜ ಇದ್ದ, ದರ್ಬಾರಲ್ಲಿ ಕೂತಿದ್ದಾನೆ. ಒಬ್ರು ಯಾರು ಹಣ್ಣು ತಂದು ಕೊಟ್ಟರಂತೆ ರಾಜನಿಗೆ. ಹೆಚ್ಚು ಎಲ್ಲರೂ ಕೊಟ್ಟ. ರಾಜ ತುಂಬಾ ಚೆನ್ನಾಗಿತ್ತು ಹಣ್ಣು. ಅಲ್ಲೊಬ್ಬ ಕೂತಿದ್ದ, ಹಣ್ಣು ತಗೊಳ್ಳೋ ಒಂದು. ಹಣ್ಣು ಬೇಡ ಸ್ವಾಮಿ, ನನ್ ಬೀಜ ಕೊಡಿ ಅಂದ. ತಗೊಂಡ ಹಾಕಿದ ಹೊಲದಲ್ಲಿ 5 ವರ್ಷ ದೊಡ್ಡ ಗಿಡ ಆಯ್ತು, ಸಾವಿರಾರು ಹಣ್ಣಾಗಿತ್ತು. ಈ ರಾಜ ಅಲ್ಲಿ ಹೋದ, ಪ್ರವಾಸಕ್ಕೆ ಹೋದಾಗ ನೋಡಿದ, ಚೆನ್ನಾಗಿದೆಯಲ್ಲ ಅಂದ. ಆ ರೈತ ಇದ್ದಾನೆ, ಬನ್ನಿ ರಾಜರೇ ಅಂತ ಕೂಡಿಸ್ದ. ಹಣ್ಣು ಹೆಚ್ಚು ಕೊಟ್ಟ. ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂದ್ರು. ಸ್ವಾಮಿ, ಬೀಜ ನೀವೇ ಕೊಟ್ಟದ್ದು. ಇದನ್ನ ಸಿದ್ದೇಶ್ವರ ಸ್ವಾಮಿಗಳು ಹೇಳೋರು. ಎಷ್ಟು ಚೆನ್ನಾಗಿದೆ ಗೊತ್ತಾ? ಭಗವಂತ ನಮ್ಮನ್ನು ಭೂಮಿ ಕಳಿಸ್ತಾನಲ್ಲ, ಬೀಜ ಕಳಿಸ್ತಾನೆ. ನಾನು ಒಳ್ಳೆ ಹಣ್ಣಾಗಿ ಅವನಿಗೆ ವಾಪಸ್ ಕೊಟ್ರೆ ನನ್ನ ಬದುಕು ಸಾರ್ಥಕ ಆಯ್ತು ಅಂತ. ಯಾವ ಬದುಕನ್ನು ಭಗವಂತ ನನಗೆ ಕೊಟ್ಟಿದ್ದಾನೋ ಅದನ್ನ ಸಮೃದ್ಧವಾಗಿ ಸಂತೋಷವಾಗಿ ಬದುಕಿ ನನ್ನಿಂದ 4 ಜನ ಪ್ರಯೋಜನ ಆಗುವಂಗೆ ಏನಾದ್ರು ಆದ್ರೆ ಆ ಬದುಕು ಸಾರ್ಥಕ ಆಯ್ತು. ಕುಟುಂಬ ಬಹಳ ಮುಖ್ಯ. ಕುಟುಂಬ ಅಂದ್ರೆ ಬಂಧನ ಅಲ್ಲ. ಅದು ಭಗವಂತನೇ ಒಬ್ಬನೇ ಇರಲಿಲ್ಲ. ಒಬ್ಬನಾಗಿದ್ದಂತ ಭಗವಂತ ಎಲ್ಲರೂ ಆಗ್ಬೇಕು ಅಂತ ಅದು ಉದ್ದೇಶನೇ. ಬಂಧನ ಅಲ್ಲ, ಅದು ಬಾಂಧವ್ಯ. ಎಷ್ಟು ಬಂಧನಗಳ ಗಟ್ಟಿಯಾಗಿರ್ತಾವೋ ಅಷ್ಟು ಜೀವನ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಮಾತ್ರ ಅಲ್ಲ, ವಸುದೈವ ಕುಟುಂಬಕ್ಕೆ ನಂಬಿಕೊಂಡವ್ರು ನಾವು. ಒಬ್ರು ಬಹಳ ಚೆನ್ನಾಗಿ ಹೇಳ್ತಾನೆ, ಈಚ್ ಹ್ಯೂಮನ್ ಬೀಯಿಂಗ್ ಇಸ್ ಲೈಕ್ ಎ ಫ್ಲೋಟಿಂಗ್ ಐಲ್ಯಾಂಡ್ ಅಂತ. ನೀರಲ್ಲಿ ತೇಲ್ತಿರುವಂತ ದ್ವೀಪ ಇದ್ದ ಹಾಗೆ. ದಂಡೆ ಬರುತ್ತೆ, ಯಾವನೋ ಕಟ್ಟಿ ಹಾಕ್ತಾನೆ, ಒಂದು ಹಗ್ಗಕ್ಕೆ ಬ್ರಿಡ್ಜ್ ಕಟ್ತಾನೆ. ಅವಾಗ ಅದು ಅಲ್ಲೇ ಅಲಗಾಡುತ್ತೆ ಹೊರತಾಗಿ ಎಲ್ಲಿ ದೂರ ಹೋಗಲ್ಲ. ಅದ್ ಸುತ್ತ ಇನ್ನೊಂದು 20 ಬ್ರಿಡ್ಜ್ ಕಟ್ಬಿಟ್ರೆ ಆ ದ್ವೀಪ ಗಟ್ಟಿ ಆಗತ್ತೆ. ಹಾಗೆ ಎಷ್ಟು ಬಂಧಗಳು ಹೆಚ್ಚಾಗ್ತಾವೋ ಅಷ್ಟು ದ್ವೀಪ ಗಟ್ಟಿ ಆಗತ್ತೆ. ನಾನೊಬ್ಬ ದ್ವೀಪ. ಆ ಬಂಧನಗಳು ಅನ್ನೋಕ್ಕಿಂತ ಬಂಧಗಳು ನನಗೆ ಎಷ್ಟಾಗ್ತದೆ ಅಷ್ಟು ಒಳ್ಳೇದು. ಕುಟುಂಬವನ್ನ ಗೌರವ ತೋರಿಸ್ಬೇಕು. ಇವತ್ತು ನಾನು ಏನಾದ್ರು ಹೊರಗಡೆ ಕೆಲಸ ಮಾಡೋಕ್ ಸಾಧ್ಯ ಆದ್ರೆ ಕುಟುಂಬದಲ್ಲಿ ಸಂತೋಷ ಇದ್ರೆ ಮಾತ್ರ ಸಾಧ್ಯ, ಇದ್ರೆ ಆಗೋಲ್ಲ. ಅಯ್ಯೋ, ಅದ್ಭುತ ಅದಂತೂ. ಅದು ಈಗ ನಮ್ ಹಾಗೆ ಕಾಂಟ್ರಾಕ್ಟ್ ಅಲ್ಲ. ಈಗ ವಿವಾಹ ಪದ ಹೇಗಿದೆ ಗೊತ್ತಾ? ಅದು ವಿವಾಹ, ಅದರಿಂದ ಬಂದದ್ದು, ಜೊತೆಯಾಗಿ ಹರಿಯುವಂತದ್ದು. ಹರಿದ್ವಾರದಲ್ಲಿ ನೋಡಿದ್ದೇನೆ ನಾನು. ರಾತ್ರಿ ಗಂಗಾ ಪೂಜೆ ಮಾಡ್ತಾರೆ, ದೊನ್ನೆಗಳಲ್ಲಿ ದೀಪ ಹಚ್ಚಿ ಬಿಡ್ತಾರೆ. ಸಾವಿರ ದೀಪ ಬರ್ತಿರ್ತವೆ. ಒಂದು ಆ ದಂಡೆಯಿಂದ ಬರುತ್ತೆ, ಇನ್ನೊಂದು ಈ ದಂಡೆಯಿಂದ ಬರುತ್ತೆ ದೀಪ. ಎರಡೂ ಜೊತೆಗೆ ತೇಲ್ಕೊಂಡು ಹೋಗ್ತಾರೆ, ಮುಂದೆ ಸೆಪರೇಟ್ ಹೋಗ್ತಾರೆ. ನಾವು ಹಾಗೆ ಎಲ್ಲೋ ಹೆಣ್ಣು ಎಲ್ಲೋ ಗಂಡು ಒಂದಾಗಿ ಬರ್ತೀವಿ, ಜೊತೆಯಾಗಿ ಹರಿತೀವಿ. ಭಗವಂತ ಇಚ್ಛೆ ಪಷ್ಟರ ದಿವಸ ಒಂದು ಬೇರೆ ಆಗಿ ಹೋಗ್ಬೋದು, ಗೊತ್ತಿಲ್ಲ. ಇರುವಷ್ಟು ದಿವಸ ಸಂಭ್ರಮವಾಗಿರ್ಬೇಕಲ್ವಾ? ಒಂದು ನನ್ನ ಜೊತೆಯಾಗಿ ಇರುವಂಥವ್ರು. ನಮ್ಮ ಬೇಂದ್ರೆ ಹೇಳಿದಾಗೆ, ನಾನು ಬಡವ ಆಕೆ ಬಡವಿ, ಒಲವೇ ನಮ್ಮ ಬದುಕು. ಎಲ್ಲಿ ಒಲವು ಚೆನ್ನಾಗಿದೆಯೋ ವಿವಾಹ ಚೆನ್ನಾಗಿರುತ್ತೆ. ವಿವಾಹದ ಬಂಧ ಗಟ್ಟಿ ಆದಷ್ಟು ಸಾಧನೆಗೆ ಮಾರ್ಗ ಆಗತ್ತೆ. ಬಾಲ್ಯ, ಅಯ್ಯೋ ಅದ್ಭುತ. ನಾನು ಜೀವನವನ್ನ ಬೆಳಿಬೇಕಾದ್ರೆ ಬಾಲ್ಯ ಬಹಳ ಮುಖ್ಯ. ಬಾಲ್ಯದಲ್ಲಿ ಕಲ್ತದ್ದು ಇನ್ನೂ ಮರೆಯೋಕ್ ಸಾಧ್ಯ ಇಲ್ಲ. ಅದಕ್ಕೆ ಚಿಕ್ಕಂದಿನ ವಿದ್ಯೆ ಚೂಡಾರತ್ನ ಅಂತ ಹೇಳುದು. ಬಾಲ್ಯದಲ್ಲಿ ಕಲ್ತದ್ ಮರೆಯಲ್ಲ. ಬರೀ ಕಲ್ತದ ವಿಷಯ ಅಲ್ಲ, ನಂಬಿಕೆಗಳು. ಇವತ್ತು ನೋಡಿ, ನೀವು ಗುಡಿಗೆ ಹೋಗೋ ಅಭ್ಯಾಸ ಮಾಡಿರ್ತಾರೆ, ದೇವಸ್ಥಾನಕ್ಕೆ ಹೋಗ್ಬೇಕು, ನಮಸ್ಕಾರ ಮಾಡ್ಬೇಕು ಅಂತ ಕಲಿಸಿರ್ತಾರೆ. ದೊಡ್ಡವರಾದ್ಮೇಲೆ ನೀವು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೂ ಕೂಡ ದೇವಸ್ಥಾನ ಕಾಣಿಸಿ ಗೊತ್ತಿಲ್ದಂಗೆ ಕೈ ಹಿಂಗ್ ಹೋಗುತ್ತೆ. ಬಾಲ್ಯದಲ್ಲಿ ಕಲಿಸಿದ್ದದು ಕಲಿಸಿ ಹೋದ್ರೆ ಬರಲ್ಲ. ಆದ್ದರಿಂದ ನಾನು ದೊಡ್ಡವನಾದ್ಮೇಲೆ ಏನ್ ಆಗ್ಬೇಕು ಅನ್ನೋದ್ರ ಬೀಜ ಅಲ್ಲಿರೋದು ಬಾಲ್ಯದಲ್ಲಿ.